ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ತುಂಬ ದಿನಗಳೇ ಆಗೋಯಿತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಬಿಕಾಸ್ ನಾನು ಇವಾಗ ರಜಕ್ಕೆ ಊರಿಗೆ ಹೋಗಿರೋದ್ರಿಂದ ಅಲ್ಲೂ ಫುಲ್ಲು ಬ್ಯುಸಿಯಾಗಿದ್ದೆ. ಹಾಗೆ ನಮ್ಮ ಅಣ್ಣನ ಮಗಳು ಮದುವೆ ಇತ್ತು. ಸೊ ಹಾಗಾಗಿ ತುಂಬ ಜನನೇ ಕೇಳ್ತಾಯಿದ್ರು, ಯಾಕಿನ್ನ ನೀವು ಮದುವೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ, ಯಾಕೆ, ಏನಾಯಿತು ಅಂತ ಕೇಳ್ತಾಯಿದ್ರಿ. ಬಿಕಾಸ್ ನಾನು ಊರಿಗೆ ಹೋದ್ಮೇಲೆ ಫುಲ್ ಬ್ಯುಸಿ ಆದೆ. ಮದುವೆ ಇದ್ದಿದ್ದರಿಂದ ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ನನ್ನ ಹೆಲ್ತ್ ಸ್ವಲ್ಪ ಇಶ್ಯೂ ಆಗಿತ್ತು. ಸೊ ಹಾಗಾಗಿ ನನಗೆ ವೀಡಿಯೋಸು ಶೂಟ್ ಮಾಡಿಕೊಂಡ್ರು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನನಗೆ ವಾಯ್ಸೇ ಕಷ್ಟ ಆಗ್ತಿತ್ತು, ಕೆಮ್ಮೆಲ್ಲ ಬಂದು. ಸೊ ಹಾಗಾಗಿ ಇವಾಗ ನಾನು ಬೆಂಗಳೂರಿಗೆ ಬಂದು ಫ್ರೀ ಮಾಡಿಕೊಂಡು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವತ್ತು ಆ್ಯಕ್ಚುಲಿ ನಮ್ಮ ಅಣ್ಣನ ಮಗಳು ಮದುವೆ 23-24 ಇದ್ದಿದ್ದು. ಬಟ್ ಇದು 20ನೇ ತಾರೀಕು ಅಂದರೆ ಸೋಮವಾರದ ವೀಡಿಯೋ ಆಗಿರುತ್ತೆ. ನಾವು ಅವತ್ತು ಚಪ್ರ ಶಾಸ್ತ್ರ, ಅರಿಶಿನ ಶಾಸ್ತ್ರ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೆ ನಾವೆಲ್ಲ ಬಂದ್ಬಿಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಮನೆ ಹತ್ರನೇ ನಲ್ಲಿಗೆ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ. ಇವಾಗ ಟೈಮ್ ಕೂಡ ತುಂಬ ಚೆನ್ನಾಗಿತ್ತು. 7:30 ಅಷ್ಟರೊಳಗಡೆ ಗಂಗೆ ಪೂಜೆ ಮಾಡಬೇಕು ಅಂತ ನಾವು ಕೂಡ ಐನರ ಹತ್ರ ಎಲ್ಲ ಕೇಳ್ಕೊಂಡು ಬಂದ್ವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ವಿ. ಬ್ಲೌಸ್ ಪೀಸ್ ಕಟ್ರಿ ಮದ್ದಿದ್ದು ಸುಮಾರು ಇಟ್ಕೊ ಬಂದ್ರೆ ಸಾಕು. ಬಾಳೆದೆಲೆ ಮನೆಗೆ ಹೋಗೋ ತನಕ ಇರ್ಬೇಕಲ್ಲ ಗಟ್ಟಿಯಾಗಿ. ಇಲ್ಲಿ ಕಾಣ್ತಿದೆ, ಸುಮ್ಮನೆ ಇರಿ. ಎಲ್ಲರೂ ಕೂಡ ಸೇರಿಕೊಂಡು ಗಂಗೆ ಪೂಜೆನೆಲ್ಲ ಮಾಡಿ ಅದಾದಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಕೊಂಡು 5 ಜನ ಮುತ್ತೈದೆಯರು ಮಡ್ಲು ದುಮ್ಕೊಳ್ತಾ ಇದ್ವಿ. ನಾವು ಅತ್ತೆದಿರೇ ಇದ್ವಿ. ಸೊ ಹಾಗಾಗಿ ಇಲ್ಲಿ ಓಡ್ ಬಂದ್ಬಿಟ್ಟೆ. ಮೇನ್ ಅವರೇ ಅಲ್ಲ, ಮೇನ್ ಅವಳಲ್ಲ, ನಾವು ಒತ್ತಲ್ವಾ ಕುತ್ಕೊಂಡೆ. ಲೈಕ್ ಶೇರ್ ಕಮೆಂಟ್ ಒಳಗೆ ಓತ್ ಬಿಡು ಗಂಗಮ್ಮ. ಹುಷಾರು. ಎಲ್ಲರೂ ಕೂಡ ಸೇರಿಕೊಂಡು ಮಡ್ಲು ದುಂಬೆಲ್ಲ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಇನ್ನು ಗಂಗಮ್ಮನ ಎಲ್ಲ ಬಿಡಬೇಕಿತ್ತು. ಸೊ ಅಲ್ಲೇ ಒಂದು ಬಕೆಟ್ಗೆ ಪೂಜೆ ಮಾಡಿ ಗಂಗಮ್ಮನ ಕೂಡ ಬಿಡ್ತಾ ಇದ್ವಿ. ಆಮೇಲೆ ಗಂಗಮ್ಮನ ಪೂಜೆ ಎಲ್ಲ ಆಗಿ ಆಮೇಲೆ ಗಂಗಮ್ಮಂಗೆ ಹಾಲು ತುಪ್ಪ ಬಿಟ್ಟು ಆರತಿನ ಮಾಡಿ ಹಾಗೆ ದೇವ್ರ ನಾಮ ಕೂಡ ಆಡಿ ಅದಾದಮೇಲೆ ಎಲ್ಲರೂ ಕೂಡ ಕಳಸ ಹಾಗೆ ಗಂಗಮ್ಮನ ಎಲ್ಲ ತಗೊಂಡು ಮನೆ ಹತ್ರ ಹೊರಟ್ವಿ. ಈ ಕಡೆ ಎಲ್ಲ ಚಪ್ರ ಹಾಕೋಕ್ಕೂ ಕೂಡ ಅಣ್ಣವರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸ್ಟೆಪ್ಸ್ಗಳೇನು ಅದಾದಮೇಲೆ ಮನೆ ಹತ್ರ ಬಂದಮೇಲೆ ಅಲ್ಲೂ ಒಂದು ಸ್ವಲ್ಪ ಬಾಗ್ಲ ಹತ್ರ ಎಲ್ಲ ನಿಲ್ಲಿಸ್ಕೊಂಡು ಈ ಥರ ಪೂಜೆಯನ್ನೆಲ್ಲ ಮಾಡಿ ಅದಾದಮೇಲೆ ಒಳಗಡೆ ಕರ್ಕೊಂಡೋಗಿ ನಾವು ಕೂಡ ಕಳಸ ಗಂಗಮ್ಮನೆಲ್ಲ ದೇವ್ರ ಮನೇಲಿ ಕೂಡ ಇಟ್ವಿ. ಅದಾದಮೇಲೆ ದೇವ್ರ ಮನೇಲಿ ಎಲ್ಲ ಇಟ್ಟು ಇನ್ನು ನಾವು ಈ ಕಡೆ ಒಳ್ಕಲ್ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ರಾತ್ರಿನೇ ಅತ್ತಿಗೆಯವರೆಲ್ಲ ಒಳ್ಕಲ್ ಪೂಜೆನ ರೆಡಿ ಮಾಡಿದರು. ಸೊ ಅದನ್ನೆಲ್ಲ ಮಾಡಿ ಅಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ವಿ. ಎಲ್ಲರೂ ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ವಿ.
ಓ ಪಾರ್ವತಮ್ಮಿ ನೀನು ಆ ಕಡೆ ಇನ್ನು ಎಲ್ಲರೂ ಸೇರಿಕೊಂಡು ಪೂಜೆನ ಒಳಗಡೆ ಮಾಡ್ತಾಯಿದ್ವಿ. ನಿಜವಾಗ್ಲೂ ನಮ್ಮ ಅಣ್ಣನ ಮಗಳಿಗೆ ಎಷ್ಟು ಜನ ಅತ್ತೆದಿರಿದ್ದೀವಿ ಗೊತ್ತಾ? ಎಲ್ಲ ಅತ್ತೆದಿರನ್ನು ಸೇರಿಕೊಂಡು ಈ ಥರ ಪೂಜೆಗಳನ್ನ ಮಾಡ್ಕೊತಿದ್ವಿ. ಅದಾದಮೇಲೆ ಎಲ್ಲರಿಗೂ ಇನ್ನು ಮಡ್ಲು ತುಂಬೋದು ಮತ್ತೆ ಒಳಗಡೆ ಕೂಡ ಇತ್ತು. ನೀನೊಬ್ಬ ಯಾರ ಕಲರ್ ಬೈಸ್ಕೊಂಡಿಲ್ಲ ಇವತ್ತು ಕೇಳು. ಹೊಸ ಫೋನ್ಗೆ ಏನಾದ್ರು ಮಾಡ್ಕೊಂಡಿದ್ದೆ ಅವ್ರ ಫೋನ್ ಅವ್ರಿಷ್ಟ ಅವ್ರ ವಿಡಿಯೋ ಅವ್ರ ಲಾಗೆ ಕಂಟೆಂಟ್ ಬೇಡ. ಸೆಕೆಂಡ್ ಬ್ಲ್ಯಾಕ್ ಚಾನಲ್ ಪವಿತ್ರ ಲೋಕೇಶ್ ಕಾಶಿ ನೀರು ನೋಡಿ ಬೇಕಲ್ಲ. ಇಲ್ಲಿ ಒಂದ್ಸಲ ಈ ಕಡೆ ನೋಡಿ. ಫಿಲಮ್ ಸಾಂಗ್ ಹೇಳ್ತಾರೆ ಈಗ ಅವ್ರು. ಕೋಳ್ಕಲ್ ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ಸ್ವಲ್ಪ ಅರಶಿನ ಮತ್ತು ಸೀಗೆಕಾಯಿನ ಹಾಕಿ ಲೈಟಾಗಿ ಕುಟ್ಕೊಂಡ್ವಿ. ಆವಾಗಿನ ಥರ ಎಲ್ಲ ಫುಲ್ಲು ಅದರಲ್ಲೇ ಕುಟ್ಟಿ ಮಾಡಲ್ಲ, ಬಿಕಾಸ್ ಅದು ನಿಜವಾಗ್ಲೂ ಕಷ್ಟ ಅಲ್ವಾ. ಸೊ ಹಾಗಾಗಿ ನಾವು ಲೈಟಾಗಿ ಸ್ವಲ್ಪ ಕುಟ್ಕೊಂಡು ಅದ್ರ ಪುಡಿನ ಸ್ವಲ್ಪ ಹಾಕ್ಕೊಂಡ್ವಿ. ಇಂದ ಪ್ಯಾಕೆಟೇ ಎಲ್ಲ ತಂದ್ಕೊಂಡಿದ್ವಿ. ನಂಗೆ ವಿಡಿಯೋ ಮಾಡ್ಲಿಕ್ಕೆ ಜಾಗ ಸಿಗಲ್ಲ. ಹಾಗೆ ಅವ್ರನ್ನ ವಿಡಿಯೋ ಮಾಡ್ಬೇಕಲ್ಲ, ಯೂಟ್ಯೂಬ್ ಅವ್ರನ್ನ. ಆಮೇಲೆ ನಮ್ಮ ಹುಡುಗಿಗೆ ಹಣೆಗಿಟ್ಬಿಟ್ಟು ಆರತಿ ಮಾಡಿ ಹಾಗೆ ಅರಶಿನ ಹಚ್ಚಿ ಅದಕ್ಕೆ ಕೆಲವೊಂದು ಶಾಸ್ತ್ರಗಳಿರುತ್ತಲ್ಲ ಕೂಡ ಅದನ್ನು ಕೂಡ ಎಲ್ಲರೂ ಸೇರಿ ಮುಗಿಸಿದ್ವಿ. ಸೊ ಶಾಸ್ತ್ರ ಮಾಡೋತ್ತಿಗೆ ತುಂಬಾ ಟೈಮ್ ಆಗ್ತಿತ್ತು, ಬಿಕಾಸ್ ನಾವಂತೂ ಫುಲ್ಲು ಜನ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಸೇರಿ ಶಾಸ್ತ್ರ ಕೂಡ ಮಾಡಿದ್ವಿ. ಎಲ್ಲದೂ ಕೂಡ ನಮ್ಮನ್ನೇ ಬೈತಿರೋದೇ. ನೀವು ಎತ್ಕೋಬೇಕು ಅವ್ರನ್ನ. ಅರ್ಶಿನ ಶಾಸ್ತ್ರ ಎಲ್ಲ ಮುಗೀತು. ಅದಾದಮೇಲೆ ಸ್ವಲ್ಪ ಇಲ್ಲಿ ಹಸೆ ಕೂರಿಸ್ತಕ್ಕ ಡೆಕೋರೇಷನ್ಗೆ ಒಂದು ಕಳಸನ ರೆಡಿ ಮಾಡಿ ಅದಾದಮೇಲೆ ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದ್ವಿ. ನಮ್ಮ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು. ಹಾಗೆ ನಮ್ಮ ಹುಡುಗಿ ಹೇಗೆ ಕಾಣಿಸ್ತಿದ್ದಾಳೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ನಾವು ಕೂಡ ಎಲ್ಲ ರೆಡಿಯಾಗಿ ಇನ್ನು ಫೋಟೋಗ್ರಾಫರ್ ವಿಚಾರಕ್ಕೆ ಬಂದರೆ ಬಿಡ್ತೀವ, ಫೋಟೋಗ್ರಾಫರಿಗಂತೂ ಎವ್ರಿ ಟಾರ್ಚರ್ ಕೊಟ್ಬಿಟ್ವಿ. ಆದರೂ ಅವರಂತೂ ತುಂಬಾ ಚೆನ್ನಾಗಿ ಫೋಟೋಸ್ ತೆಗೆದ್ರು. ಅದಾದಮೇಲೆ ಇನ್ನು ಹಸೆ ಬರಿತಾಯಿದ್ರು ಈ ಕಡೆ ಎಲ್ಲರೂ ಸೇರಿಕೊಂಡು. ನಿಜವಾಗ್ಲೂ ನನಗಂತೂ ಈ ಹಸೆ ಬರೆಯೋಕ್ಕೆ ಬರಲ್ಲ, ಬಟ್ ನೋಡ್ಕೊತಾ ಇದ್ದೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಹೇಳಿ ಕಲಿಬೇಕಲ್ವ ಎಲ್ಲದನ್ನು. ಸೊ ಹಾಗಾಗಿ ಅವರು ಕೂಡ ಎಲ್ಲ ಹಸೆ ಬರಿತಾಯಿದ್ರು. ಅಷ್ಟರಲ್ಲಿ ನೆಂಟರುಗಳು ಕೂಡ ತುಂಬ ಜನ ಬರ್ತಾಯಿದ್ರು. ಸೊ ನೋಡಿ ಹಸೆನ ಯಾವ ರೀತಿ ಬರೆದಿದ್ದಾರೆ ಅಂತ ತಿಳಿಸಿ. ಅವರು ಬರೆದಿರೋದು, ಬಟ್ ನಾವು ಹೋಗ್ಬಿಟ್ಟು ಲೈಟಾಗಿ ಕುತ್ಕೊಂಡು ಫೋಸ್ನ ಕೊಡ್ತಿದ್ವಿ. ಬರ್ದಿರೋದ್ರಿಂದ ಹೆಚ್ಚಾಗಿ ಫೋಸ್ನ ಕೊಡ್ತಿದ್ವಿ. ಅದರಲ್ಲಿ ಆ್ಯಕ್ಚುಲಿ ಬರ್ದವರು ಇದ್ದಾರೆ, ಬರೀದಿದ್ದವರು ಇದ್ದೀವಿ. ಸೊ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಪೋಸ್ ಎಲ್ಲ ಕೊಟ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಕರೀತಾರೆ. ಇಲ್ಲ ಇದ್ದೀನಿ. ಅದೆಲ್ಲ ಆದಮೇಲೆ ಇನ್ನು ಅತ್ತೆ ದೇವ್ರಂತೂ ಎಲ್ಲೂ ಬಿಟ್ಟು ಹೋಗಂಗೆ ಇಲ್ಲ, ಬಿಕಾಸ್ ಅವ್ರದ್ದೇ ಇವಾಗ ಕೆಲಸ ಇರೋದು. ಸೊ ಹಾಗಾಗಿ ಅವರೇ ಕೂಡ ಅಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ಹಸೆನ ಹೇಗೆ ಹಾಕಿದ್ದಾರೆ, ಚೆನ್ನಾಗಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆನೂ ಹೀಗೆ ಹಸೆ ಬರೀತಾರ ದಯವಿಟ್ಟು ತಿಳಿಸಿ. ಎಲ್ಲ ಒಂದು ಕಡೆ ಈ ಕಡೆ ನೋಡ್ರಿ ಒಂದ್ಸಲಿ ಪುಟಿ. ನಂತರ ಎಲ್ಲ ಶಾಸ್ತ್ರಗಳು ಮುಗೀತು. ಅದಾದಮೇಲೆ ಇವಾಗ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಎಲ್ರಿಗೂ ಮಡ್ಲು ತುಂಬೋದು ಮತ್ತು ಅದೇ ಇದಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಅಕ್ಕವರು ಹಾಗೆ ಅತ್ತೆದಿರ ಮಕ್ಕಳು ಎಲ್ಲ ಸೇರಿಕೊಂಡು ಅದು ಕೆಲಸನೂ ಮುಗಿಸ್ಕೊಂಡ್ವಿ. ಅದೆಲ್ಲ ಆದಮೇಲೆ ಇನ್ನು ಹಸೆ ಶಾಸ್ತ್ರ ಶುರುವಾಗುತ್ತೆ. ಸೊ ನೋಡಿ ಹೇಗಿದೆ.
ಕೈ ತುಂಬ ಕೆಲಸ ನಮಸ್ಕಾರ ಮಾಡಿ ಸ್ವಲ್ಪ ಕೈ ಮುಗಿ ಕೈ ಮುಗಿ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ ಓಂ ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿಣಾಂ ವಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯೋಮ ವ್ಯೋಮಾಯ ವಿದ್ಮಹೇ ಸೂಕ್ಷ್ಮಾಯ ಧೀಮಹಿ ತನ್ನೋ ಯಜಮಾನಸ್ಯ ಕುಲದೇವತಾ ವಿಸಗ್ನಿಸಿದ್ಧೇಶ್ವರ ಸ್ವಾಮಿ ದೇವತಾ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ಮಹಾರೌದ್ರಾಯ ಧೀಮಹಿ ತನ್ನೋ ವೀರಭದ್ರೇಶ್ವರ ಪ್ರಚೋದಯಾತ್. ಚಾಮುಂಡಾಯೈ ಚ ವಿದ್ಮಹೇ ಮಹಿಷಮರ್ದಿನ್ಯೈ ಚ ಧೀಮಹಿ ತನ್ನೋ ದೇವಿ ಬ್ರಹ್ಮದೇವಿ ಪ್ರಚೋದಯಾತ್. ಓಂ ಭೂರ್ಭುವಸ್ಸವಃ ಗವಾರ್ಧಂ ದೇವಾನಾಂ ಗಣನಾತ್ ಸಂರಕ್ಷತಾಂ ಶ್ರೀಯರ್ಘಂಟಾರಂ ಭಕ್ತ್ಯಾ ದೇವತಾ ವಾಹನಲಾಂಛನ ಇತಿ ಜಯಘಂಟಾನಾದಂ ಕೃತ್ವಾ ಪೃಥ್ವಿದ್ವಯಾ ತಥಾ ಲೋಕಾ ದೇವಿ ತ್ವಂ ವಿಷ್ಣುನಾ ತಥಾ ದಂಶಧಾರೇ ಮಾಂ ದೇವಿ ಪವಿತ್ರಂ ಕುರು ಶಾಸನೋ. ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಹೂವಿನ ರಥರಕ್ಕೆ. ಓಂ ಅಪಸರ್ಪಂತಯೇ ಭೂತಾಯೇ ಭೂತ ಭೂಸಂತಾಯೇ ಭೂತ ವಿಘ್ನಕೃತಾತೀನ ಸಂತೋಷಮಜ್ಜಯ ಅಸ್ಮಿನ್ ಪೂಜಾಸ್ಥಲೆ ಸರ್ವಭೂತಾನತ್ಸಾರ್ಯಂ. ಬಿಸಿ ಅಂತ ಬರ್ತಾ ಇದೆ ರಿಂಗ್ ಆದ್ರೆ. ಈ ಕಡೆ ಎಲ್ಲ ಆದಮೇಲೆ ಅತ್ತೆ ಕೂಡ ಕಾಲುಂಗ್ರನ ತೋರಿಸಿದ್ಲು. ಅದಾದಮೇಲೆ ಇನ್ನು ತವ್ರ ಮನೆ ಮಡ್ಲಿಕ್ಕೆ ಹಾಕೋದಿತ್ತು. ಇನ್ನು ನಮ್ಮ ಅತ್ತಿಗೆದಿರಿಬ್ಬರು ಅಂದರೆ ಹುಡುಗಿ ಅಮ್ಮ ಹಾಗೆ ಹುಡುಗಿ ಚಿಕ್ಕಮ್ಮ ಇಬ್ಬರು ಸೇರಿಬಿಟ್ಟು ತವ್ರ ಮನೆ ಮಡ್ಲಕ್ಕಿ ಅಂತ ಹಾಕ್ತಾಯಿದ್ರು. ಇನ್ನು ಅವರು ಕೂಡ ಮಡ್ಲಕ್ಕಿ ಹಾಕ್ಬೇಕಾದ್ರೆ ನಮ್ಮ ಹುಡುಗಿ ಅಂತೂ ತುಂಬಾ ಬೇಜಾರಾಗಿದ್ಲು, ತುಂಬಾ ನೆನೆಸ್ಕೊತಾ ಇದ್ಲು. ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ. ನಾನು ಆಡಿ ಬೆಳೆದಿರೋ ಅಂಥ ಮನೆನ ಬಿಟ್ಟು ನಾನು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಜೊತೆ ಇದ್ದಂಥವ್ರನ್ನ ಬಿಟ್ಟು ನಾನು ಹೋಗ್ಬೇಕಲ್ಲ ಅಂತ ಅವಳಿಗೂ ಎಷ್ಟು ದುಃಖ ಆಗ್ತಿರುತ್ತೆ ಅಲ್ವಾ. ನಿಜವಾಗ್ಲೂ ನಮ್ಮ ಅತ್ತಿಗೆದಿರಿಬ್ಬರು ಅಂತೂ ಅದು ಎಷ್ಟು ಹತ್ರ ಅಂದರೆ ನಿಜವಾಗ್ಲೂ ಆ ಸಿಚುವೇಶನ್ನ ನೋಡಿದ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಅಣ್ಣ ಕೂಡ ಅಷ್ಟೇ, ಅವರು ಕೂಡ ತುಂಬಾ ಎಮೋಷ್ನಲ್ ಆಗಿದ್ದರು. ಯಾರಿಗೆ ತಾನೇ ಎಮೋಷ್ನಲ್ ಆಗಲ್ಲ ಹೇಳಿ. ಅದರಲ್ಲೂ ಅಪ್ಪ ಅಂದರೆ ಅದೇ ಒಂದು ಶಕ್ತಿ ಅಲ್ವಾ. ಎಷ್ಟೇ ಆದರೂ ಅಪ್ಪಂಗೆ ಹೆಣ್ಮಕ್ಳು ಅಂದರೆ ಎಷ್ಟು ಜೀವ ಅಲ್ವಾ. ಎಷ್ಟೇ ಕಷ್ಟ ಬರಲಿ, ಎಂಥದ್ದೇ ಪರಿಸ್ಥಿತಿ ಬರಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಲೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹಾರೈಸೋ ಜೀವ ಅದು ಅಪ್ಪ ಅಮ್ಮ. ಆ ಅಪ್ಪ ಅಮ್ಮಂಗೆ ತುಂಬಾ ನೋವಾಗೋ ದಿನ ಅಂದರೆ ಇದೇ ದಿನ. ಅದರಲ್ಲೂ ಅಪ್ಪಂಗಂತೂ ಜೀವನದಲ್ಲಿ ಅವ್ರು ಯಾವತ್ತೂ ಅಳಲ್ಲ. ಅವ್ರು ಅಳೋ ದಿನ ಅಂದರೆ ತಾನು ಆಡಿಸಿ ಬೆಳೆಸಿರೋ ಅಂಥ ಹೆಣ್ಮಗುನ ಇನ್ನೊಬ್ಬರು ಮನೆಗೆ ಕಳಿಸ್ತಾ ಇದ್ದೀನಿ, ಅವಳ ಮುಂದಿನ ಜೀವನ ಹೇಗಿರುತ್ತೆ, ತುಂಬ ಸುಖವಾಗಿ ಬೆಳೆದಿರೋ ಅಂಥ ಮಗಳನ್ನ ಕಳಿಸ್ತಿದ್ದೀನಲ್ವಾ ಅನ್ನೋದು ಒಂದು ದುಃಖ ಇದ್ದೇ ಇರುತ್ತೆ. ಅದರಲ್ಲೂ ಅಪ್ಪನ ಮುಖ ನೋಡಿದಾಗ ಅಂತೂ ಆ ದುಃಖ ಇನ್ನೂ ಜಾಸ್ತಿಯಾಗಿರುತ್ತೆ. ಈ ಸಿಚುವೇಷನಲ್ಲಿ ನನಗಂತೂ ನಮ್ಮಪ್ಪ ತುಂಬ ಅಂದರೆ ತುಂಬಾ ನೆನಪಾದರು.
ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ಅಪ್ಪ ಅಂದರೆ ಒಂದು ಶಕ್ತಿ, ಒಂದು ಜೀವ. ನನಗೂ ಅಷ್ಟೇ. ಸೊ ಅದೆಲ್ಲ ಆದಮೇಲೆ ಅಣ್ಣವರು ಕೂಡ ಆರತಿನೆಲ್ಲ ಮಾಡಿ ಅಕ್ಷತೆನ ಕೂಡ ಹಾಕಿ ಹಾರೈಸಿದ್ರು. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಹಿರೇರಂಗೈಃ ತುಷ್ಟುಭಾಗಂ ಸಸ್ತನೂಭಿಃ ದಶೇಮ ದೇವಹಿತಂ ಯದಾಯುಃ ಸಂತ್ವಾಸಿಂಚಾಮಿ ಯಜುಷಾ ಪ್ರಜಾಮಾಯುರ್ಧನಂ ಚ ದೀರ್ಘಮಾಯುಃ ದ್ರವಿಣೋದಾ ದ್ರವಿಣಾ ಸಸ್ತುರಸ್ಯ ದ್ರವಿಣೋದಾ ಸನರಸ್ಯ ಪ್ರಯಂ ಸತೋ ದ್ರವಿಣೋದಾ ವೀರವತಿ ಮಿಷನ್ನೋ ದ್ರವಿಣೋಧಾರಾ ಆಸದೆ ದೀರ್ಘಮಾಯುಃ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನ ವೃತಾಂ ಪರಿಂ ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ಆಯು ಕೀರ್ತಿಂ ಪ್ರಜಾಂದದುಃ ಸಂತ್ವಾಸಿಂಚಾಮಿ ಯಜುಷ ಪ್ರಜಾಮಾಯುರ್ಧನಂ ಚ ದೀರ್ಘಮಾಯುಃ ಸಮಸ್ತ ಸನ್ಮಂಗಲಾನಿ ಭವಂತು ಗುರುಕಾರುಣ್ಯ ಸದಾ ಕಾಲ ಸಿದ್ಧಿರಸ್ತು. ಅದಾದಮೇಲೆ ಇನ್ನು ಒಳಗಡೆ ಫುಲ್ಲು ರಶ್ ಆಗಿಬಿಡುತ್ತೆ, ಜನನೂ ಜಾಸ್ತಿ ಇದ್ದರು ಅಂತ ಹೇಳಿ ಹೊರಗಡೆ ಸ್ಟೇಜ್ನ ಹಾಕ್ಸಿದ್ರು. ಸೊ ಅಲ್ಲಿ ಫೋಟೋಸು ಎಲ್ಲ ಇತ್ತು. ಸೊ ಹಾಗಾಗಿ ಈಗ ಇಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಕರ್ಕೊಂಡೋದ್ರು. ನಿಜವಾಗ್ಲೂ ನಾವಂತೂ ಫುಲ್ಲು ಬ್ಯುಸಿ ಆದ್ವಿ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಹೋದ್ವಿ ಅಷ್ಟೇ. ಆಯ್ತು ಫೋನ್ ನೋಡ್ತಾ ಇದ್ದೀರಾ? ಅವ್ರು ವಿಡಿಯೋ ಮಾಡಕ್ಕೆ ಹೇಳೋರು. ಬ್ಲಾಗರ್ಸ್ ಭಾಳ ಇದ್ದೀರಲ್ಲ, ಅವಳೆ ಅವ್ರದ್ದು ಅಡ್ಡಾಡೆ ಮಾಡಿರಲ್ಲ, ನಿನ್ನೆ ಖುದ್ದ ಮಾಡಿಬಿಡ್ರಲ್ಲ. ನಾವು ಜನ ಜಾಸ್ತಿ ನಿಂತಿದ್ವಲ್ಲ ಅದಕ್ಕೆ. ಅಲ್ಲ, ಅವ್ರು ಬೆಳಗ್ಗೆಯಿಂದ ಹುಟ್ಟಿದ ನಿಂಗೆ ಮಾಡ್ಕೊಂಡಿದ್ರು ಅಡ್ಡಾಡೆ. ಇವರು ನಿಮ್ಮ ಕೂತಾರಲ್ಲ ಲಾಸ್ಟಲ್ಲಿ. ಬಂತು ಇಲ್ಲ ಇಲ್ಲಿ ಬರ್ಬೇಕಲ್ಲ. ಸ್ವಲ್ಪ ಡೌ ಮಾಡಿ. ಮತ್ತೆ ಬರೋದು ಸರಿ ಮಾಡ್ಬೇಕು. ಮಾಡಿದ್ದೀನಿ ಇನ್ನೊಂದು ರೌಂಡ್. ನಾ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ಊಟಕ್ಕೆ ಕೂತ್ವಿ. ಹಾಗೆ ನಮ್ಮ ಹುಡುಗಿ ಕೂಡ ಜೊತೆಲಿ ಕೂತಿದ್ಲು. ಅವಳಿಗೆ ಹಾಗೆ ಕೈ ತುತ್ತನ್ನ ಕೊಟ್ಟೆ. ತುಂಬಾ ಖುಷಿ ಆಗ್ತಿದ್ಲು ಅವಳು. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಬಂದಿರೋ ಅಂಥ ನೆಂಟರುಗಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೆಲವರು ಹೊರಟ್ರು, ಅವ್ರೂ ಕೂಡ ಕಳಿಸ್ಕೊಟ್ಟು ಅದಾದಮೇಲೆ ನಮ್ಮ ಅಕ್ಕ ನಾನು ಕಾರ್ ಡ್ರೈವಿಂಗ್ ಮಾಡ್ತೀನಿ ಅಂದ್ಲು. ಸೊ ಹೇಗೆ ಓಡಿಸ್ತಾಳು ಅಂದ್ವಿ. ತುಂಬಾ ಚೆನ್ನಾಗಿ ಕಾರ್ನ ಡ್ರೈವಿಂಗ್ ಮಾಡಿದ್ಲು. ಅವಳು ಕ್ಲಾಸಿಗೆ ಕೂಡ ಹೋಗಿದ್ಲು. ಸೊ ಹಾಗಾಗಿ ಅದಾದಮೇಲೆ ನಾವು ಇನ್ನು ಈಗ ನಮ್ಮ ಹುಡುಗಿ ಮದುವೆ ಆಗ್ತಿರೋ ಹುಡುಗನ ಮನೆಗೆ ಬಂದ್ವಿ. ಬಿಕಾಸ್ ಹುಡುಗ ಕೂಡ ನಮಗೆ ತುಂಬ ಹತ್ರದವರು, ಅಂದರೆ ನಮ್ಮ ಮಾವನ ಮಗನೇ ಆಗಬೇಕು, ಅಂದರೆ ಅಮ್ಮನ ತಮ್ಮನ ಮಗ. ಸೊ ಹಾಗಾಗಿ ಅಲ್ಲಿ ಎಲ್ಲ ಮಾತಾಡಿಕೊಂಡು ಅವರು ಹೋದ ತಕ್ಷಣ ಕಾಫಿನ ಕೊಟ್ಟರು. ಅದನ್ನು ಕುಡ್ಕೊಂಡು ಅಲ್ಲಿ ಒಂದಷ್ಟು ಹರಟೆನ ಹೊಡ್ಕೊಂಡ್ವಿ. ಅಮ್ಮನ ತವ್ರ ಮನೆ ಆಗಿರೋದ್ರಿಂದ ಅಜ್ಜಿ ಮನೆ ನಮಗೆ ಕೂಡ. ಸೊ ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಅತ್ತೆದೀರ್ನೆಲ್ಲ ಮಾತಾಡಿಸ್ಕೊಂಡು ಕಾಫಿನ ಕುಡ್ಕೊಂಡು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಷ್ಟೋ ತನಕ ಇರ್ಲಿಲ್ಲ ಅಲ್ಲ. ಅತ್ತೆದಿರ್ ಮಕ್ಕಳು ಎಂತ ಬುದ್ಧಿ ಅಂತ ನೋಡು. ಒಂದ್ ಕಡೆ ಸೊಸೆನ್ ಮುಗಿಸ್ ಬಂದ್ರು, ಸೊಸೆನೇ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಅತ್ತೆ ಮಗನ್ ಮುಗಿಸಕ್ ಬಂದಿದ್ದಾರೆ. ಮತ್ತೆ ಯಾರಿಗೂ ಬೇಜಾರಾಗಬಾರ್ದು, ನಾವು ಬೇಜಾರು ಮಾಡಲ್ಲ. ಇನ್ನು ಅಲ್ಲಿ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಇನ್ನು ನಮ್ಮ ಅತ್ತೆ ಮನೆಗೆ ಬಂದ್ವಿ, ಅಂದರೆ ನಮ್ಮ ಅಪ್ಪನ ಅಕ್ಕನ ಮನೆಗೆ. ಅಲ್ಲಿ ಸ್ವಲ್ಪ ಕಾಮ್ರಾಕ್ಷಿಕಾಯಿ ಎಲ್ಲ ಇತ್ತು, ಸೊ ಉಪ್ಪಿನಕಾಯಿಗೆ. ಸೊ ಹಾಗೆ ಕುಯ್ಕೊಂಡು ಅವರು ಕೂಡ ಕರೆದಿದ್ರು, ಮಾತಾಡ್ಸ್ಕೊಬರೋಣ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬಾ ವರ್ಷಗಳೇ ಆಗಿತ್ತು ಅವ್ರ ಮನೆಗೆ ಹೋಗಿ. ನಮ್ಮ ಅತ್ತೆ ಅಲ್ಲಿ ಇರಲಿಲ್ಲ. ಹೋಗ್ಬಿಟ್ಟು ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಣ್ಣ ಅದಕ್ಕೆ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಕಾಮ್ರಾಕ್ಷಿಕಾಯಿನೆಲ್ಲ ತಗೊಂಡು ಮತ್ತೆ ನಾವು ಸೀದಾ ಮನೆಗೆ ಹೊರಟ್ವಿ. ತುಂಬಾ ಲೇಟ್ ಆಗ್ತಿತ್ತು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಒಂದು 7:30 ಹತ್ರ ಆಗಿತ್ತು. ಎಲ್ಲಿ ಸಿಕ್ಕಿದ ಕಡೆ ಎಲ್ಲ ಮಾತಾಡ್ಕೊಂಡು ನಿಂತರೆ ಟೈಮ್ ಆಗಲ್ವ ಮತ್ತೆ. ಸೊ ಅದೆಲ್ಲ ಆದಮೇಲೆ ಅಲ್ಲಿಂದ ಮನೆಗೆ ಬಂದು ಇನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ಇದನ್ನು ಹೆಚ್ಚುತ್ತಾ ಇದ್ವಿ. ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತು ದಯವಿಟ್ಟು ತಿಳಿಸಿ. ಉಪ್ಪಿನಕಾಯಿ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂತ್ಕೊಂಡು ಉಪ್ಪಿನಕಾಯಿಗೆ ಕೂಡ ಎಲ್ಲ ಹೆಚ್ಚಿ ರೆಡಿ ಮಾಡ್ತಿದ್ವಿ. ಸೊ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು
ಮಾಡೋವಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಮದುವೆದ ಮುಂದಿನ ವಿಡಿಯೋಗಳು ನಿಮ್ಮ ಜೊತೆ ಹಂಚ್ಕೋತೀನಿ. ಬಾಯ್.